ಓಡೋಗಿರೋರ್ನ ಹುಡುಕಿ ಏನು ಪ್ರಯೋಜನ ಇಲ್ಲಮ್ಮ. ಪ್ರೇಮ ನಮಗ್ ದ್ರೋಹ ಮಾಡ್ಬಿಟ್ಲು. ಈಗ ನಮಗ್ ಉಳಿದಿರೋ ಕೊನೆ ನಂಬಿಕೆ ಅಂದ್ರೆ ಅದು ನೀನೇ ಅಮ್ಮ. ಈಗ ನೀನು ನಮ್ಮನ್ನ ಕೈ ಬಿಟ್ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲಮ್ಮ. ಶಾರದಾ, ಏನೇ ಮಾಡೋದೀಗ? ಎಷ್ಟೇ ಕೇಳ್ಕೊಂಡ್ರು ಕಾವ್ಯ ಒಪ್ಕೋತಾ ಇಲ್ವಲ್ಲೇ? ಏನ್ ಬಾವ ಇದು? ಕಥೆನೇ ಅರ್ಥ ಆಗ್ತಾ ಇಲ್ಲ. ಏನ್ ಸ್ವಾಮಿ, ನಿಮ್ಮ ಒಬ್ಳು ಮಗಳು ಓಡೋದ್ಲು ಅಂತ ಈ ಮಾದೇವಂಗೆ ಇನ್ನೊಬ್ಳು ಮಗಳನ್ನ ಕೊಟ್ಟು ಮದ್ವೆ ಮಾಡಕ್ ನೋಡ್ತಾ ಇದ್ದೀರಾ? ಏನ್ ಐಡಿಯಾ ಸ್ವಾಮಿ ನಿಮ್ದು? ಅದ ರೀ, ಇದನ್ನೇನ್ ಮಕ್ಕಳಾಟ ಅನ್ಕೊಂಡಿದ್ದೀರಾ? ಹಳ್ಳಿಲ್ ಬೆಳೆದಿರೋ ಪ್ರೇಮನೇ ಯಾರನ್ನೋ ಲವ್ ಮಾಡಿ ರಯ್ಯ ಅಂತ ಓಡೋಗಿರುವಾಗ ಇನ್ ಸಿಟಿಲ್ ಬೆಳೆದಿರೋ ನಿಮ್ಮ ಎರಡನೇ ಮಗಳು ಯಾರನ್ನೋ ಲವ್ವೇ ಮಾಡಿರಲ್ವಾ? ಕಾಮಿಡಿ ರೀ ಸ್ವಾಮಿ, ನೀವು ನಿಮ್ ಹೆಣ್ಮಕ್ಳಿಗೆ ಗಂಡು ಹುಡುಕೋ ಅವಶ್ಯಕತೆನೇ ಇಲ್ಲ, ಬಿಟ್ಬಿಡಿ. ಅವರೇ ಯಾರನ್ನಾದ್ರೂ ನೋಡ್ಕೊಂಡಿರ್ತಾರೆ. ಜೈ ಅಲ್ಲಿಗೆ ಬಿಗಿ ಹಿಡಿದು ಮಾತಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಒಂದು ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ನ ಬನ್ರಿ, ಇಂಥವ್ರ ಹತ್ರ ನಮ್ಗೇನ್ ಮಾತು, ನೀವ್ ಬನ್ನಿ. ನನ್ನ ಮಹಾದೇವನ ನಿಶ್ಚಿತಾರ್ಥ ಆಯ್ತು, ನಾಳೆ ಮದ್ವೆನೂ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ನನ್ನ ಮಹಾದೇವನ್ ಮದ್ವೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾಳೆ ನನ್ ಜೊತೆ ಹಸೆಮಣೆ ಏರೋದು, ನನ್ ಜೊತೆ ಮದ್ವೆ ಆಗೋದು ನೀನೇ. ಇದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾರಾ? ಅಣ್ಣನ ಮದುವೆ ಬಗ್ಗೆ. ಕಾವ್ಯ ನಿಮ್ ಅಣ್ಣನ್ ಮದ್ವೆ ಆಗಕ್ಕೆ ಒಪ್ಕೋತಾಳೆ ಅಂತ ನಿಂಗೆ ಅನ್ನಿಸ್ತಿದ್ಯಾರಾ? ನನಗೆ ಯಾಕೋ ಒಪ್ಕೋತಾಳೆ ಅಂತ ಅನ್ನಿಸ್ತಿಲ್ಲ. ಸಿಟಿಲಿ ಓದಿದಾಳೆ, ಲೈಫಲ್ಲಿ ತುಂಬಾ ಆಂಬಿಷನ್ಸ್ ಇಟ್ಕೊಂಡಿದ್ದಾಳೆ. ಅವಳು ನಿಮ್ ಅಣ್ಣನ ಒಪ್ಕೊಳ್ಳೋದು ಅಸಾಧ್ಯ. ನೀನು ಮಾದೇವನ ಮದ್ವೆ ಆಗ್ಬೇಕಮ್ಮ. ಮಗಳೇ, ನಾನ್ ಬಲವಂತ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಮ್ಮ. ನನಗ್ ಬೇರೆ ದಾರಿನೇ ಇಲ್ಲಮ್ಮ. ಮಂಟಪದಲ್ಲಿ 3 ಜನ ಬಂದು ಸೇರಿದ್ದಾರೆ. ನಾನು ಕೊಟ್ಟ ಮಾತು ನಂಬಿ ಕಲ್ಯಾಣಿ ಮದ್ವೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾಳಮ್ಮ. ಈ ಸಲ ನನ್ನ ಮಗನ ಮದ್ವೆಗೆ ಯಾವುದೇ ಅಡ್ಡಿ ಆಗಲ್ಲ, ಈ ಮದ್ವೆ ನಡೆಯುತ್ತೆ ಅನ್ನೋ ಸಂತೋಷದಲ್ಲಿದ್ದಾಳೆ. ಕಲ್ಯಾಣಿ ಮತ್ತವ್ರ ಕುಟುಂಬ ಮುಂದೆ ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚದೆ ಅಸಹಾಯಕರಾಗಿ ನಿಂತಿದಾರಮ್ಮ. ಈ ಮದ್ವೆ ಏನಾದ್ರೂ ನಡೀಲಿಲ್ಲ ಅಂದ್ರೆ ನನ್ನ ಸ್ನೇಹಿತನ ಕುಟುಂಬಕ್ಕೆ ನಾನು ದ್ರೋಹ ಮಾಡ್ದಾಗ ಆಗುತ್ತಲ್ಲಮ್ಮ. ನನಗ್ ಜೀವನ ಕೊಟ್ಟಿರೋ ಕುಟುಂಬ ಅದು. ನಾನ್ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ಎತ್ತಿರೋ ಕುಟುಂಬ ಅದು. ನೀನೇ ಹೇಳಮ್ಮ, ಸಹಾಯ ಮಾಡಿದ ಕುಟುಂಬಕ್ಕೇನೆ ನಿಮ್ಮಪ್ಪ
ದ್ರೋಹ ಮಾಡ್ದ ಅಂತ ಅನಿಸ್ಕೋಬೇಕ? ಪ್ರೇಮ ಯಾವಾಗ ಮಂಟಪದಿಂದ ಓಡೋದು ಆಗ್ಲೇ ನನ್ನ ಪ್ರಾಣ ನಾನು ಕಳ್ಕೋಬೇಕಾಗಿತ್ತಮ್ಮ. ಆದ್ರೆ ಆ ರೀತಿ ಮಾಡದೆ ನಿನ್ ಮುಂದೆ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ನೀನೇಮ್ಮ ಕಾರಣ. ನಾನು ಕೊಟ್ಟ ಮಾತನ್ನ ಉಳಿಸ್ತೀನಿ ಅನ್ನೋ ನಂಬಿಕೆ ಇಟ್ಕೊಂಡು ಇನ್ನು ನಾನು ಜೀವಂತವಾಗಿದ್ದೀನಮ್ಮ. ನಿನ್ನ ಅಕ್ಕ ನಾನು ಕೊಟ್ಟ ಮಾತನ್ನ ಗಾಳಿಗೆ ಬಿಟ್ಟ ಹಾಗೆ ಬಿಟ್ಬಿಟ್ಲು. ಈಗ ನೀನು ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನಗ್ ಬೇರೆ ದಾರಿನೇ ಇಲ್ಲಮ್ಮ. ಅಪ್ಪ, ಯಾಕಪ್ಪ ಹೀಗ್ ಮಾತಾಡ್ತಾ ಇದ್ದೀರಾ? ನನ್ನ ಲೈಫ್ನ ನಾನೇ ಡಿಸೈಡ್ ಮಾಡ್ಬೇಕು, ನಾನೇ ರೂಪಿಸ್ಕೋಬೇಕು ಅಂತ ಪದೇ ಪದೇ ಹೇಳಿ ನನ್ನ ಬೆಳೆಸಿದ್ರಿ. ಚೆನ್ನಾಗಿ ಓದ್ಬೇಕು, ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು, ಆಕಾಶಕ್ಕೆ ಹಾರ್ಬೇಕು ಅಂತ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಆಕಾಶ ನೋಡ್ಕೊಂಡೆ ಬೆಳೆದ್ಬಿಟ್ಟೆ ನಾನು. ಆದ್ರೆ ಇವತ್ತು ಸಡನ್ ಆಗಿ ನೀವೇ ನನ್ನ ಭೂಮಿಗೆ ನುಗ್ತಾ ಇದ್ದೀರಾ. ಆ ಮಹಾದೇವನ ಮದ್ವೆ ಆಗು ಅಂತ ಹೇಳ್ತಿದ್ದೀರಾ. ಒಂದು ಅರ್ಥ ಆಗ್ತಿಲ್ಲ ಅಪ್ಪ. ನೀವೇ ಹೇಳಿಯಪ್ಪ, ನಂಗೂ ಆ ಮಹಾದೇವಗೂ ಸೆಟ್ ಆಗುತ್ತಾ? ಪ್ರೇಮಕ್ಕನ್ನ ಮಹಾದೇವ ಕೊಟ್ಟು ಮದ್ವೆ ಮಾಡ್ತೀನಿ ಅಂದಾಗ್ಲೇ ವಿರೋಧಿಸ್ದೋಳು ನಾನು. ಇನ್ನು ನಾನೇ ಅವ್ರನ್ನ ಮದ್ವೆ ಆಗ್ಬೇಕು ಅಂದ್ರೆ ಹೇಗಪ್ಪ? ಆ ಯೋಚನೆ ನನ್ ತಲೆ ಚಿಟ್ಟ ಹಿಡಿಸ್ತಾ ಇದೆ. ನಿನ್ ನೋವು ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ. ಮಾನವನಿಂದ ತುಂಬಾ ಚೆನ್ನಾಗಿ ನೋಡ್ಕೊತಾನಮ್ಮ. ನೋಡು, ನಾನು ಎತ್ತೆ ಹಸಿದ ಕೂಸು ಕಣಮ್ಮ ಅವನು. ಈ ಅಪ್ಪನಷ್ಟೇ ಕಾಳಜಿಯಿಂದ ಅವನು ನಿನ್ನನ್ನು ನೋಡ್ಕೊತಾನಮ್ಮ. ಒಂದ್ ವೇಳೆ ಅವನೇನಾದ್ರೂ ದಾರಿ ತಪ್ಪಿದ್ರೆ ಈ ನಿನ್ನಪ್ಪ ತಡಿ ಮಾಡ್ತಾನಮ್ಮ. ನಿನ್ ಜೀವನ ನೆಮ್ಮದಿಯಾಗಿರೋ ಹಾಗೆ ನೋಡ್ಕೋತಾನಮ್ಮ ಅವನು. ನೀನೇನು ಚಿಂತೆ ಮಾಡ್ಬೇಡ. ನೀನ್ ಈ ಮದುವೆ ಆಗೋದ್ರಿಂದ ಎಲ್ಲ ಒಳ್ಳೇದಾಗತ್ತಮ್ಮ. ಈ ನಿನ್ನಪ್ಪ ಯಾವತ್ತು ನಿನಗೆ ಒಳ್ಳೇದನ್ನೇ ಬಯಸ್ತಾನಮ್ಮ. ಮಂಟಪದಲ್ಲಿ ಎಲ್ರು ನಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದಾರಮ್ಮ. ಕಲ್ಯಾಣಿಗೆ ನನ್ನ ಒಬ್ಳು ಮಗಳು ಓಡೋದ್ರೇನು, ನಮ್ಮ ಮರ್ಯಾದೆ ಕಾಪಾಡೋದಕ್ಕೆ ನನ್ನ ಎರಡನೇ ಮಗಳು ಇದ್ದಾಳೆ ಅಂತ ಮಾತು ಕೊಟ್ಟು ಬಂದಿದ್ದೀನಮ್ಮ. ಮೊದ್ಲು ಕೊಟ್ಟು ಮಾತಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗಲೂ ಅದೇ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲಮ್ಮ. ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಸತ್ಯನಾರಾಯಣ ಬೆಳೆಸಿರೋ ಇಬ್ರು ಹೆಣ್ಣು ಮಾತು ಕೇಳಲಿಲ್ಲ. ಮಕ್ಕಳನ್ನ ಹೇಗ್ ಬೆಳೆಸಿದಾನೆ ಅಂತ ಊರ್ ಜನ ಆಡ್ಕೊಡ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಪ್ರಾಣನೇ ಹೋಗ್ಬಿಡುತ್ತಮ್ಮ. ಈಸಪ್ಪ, ಹಾಗೆಲ್ಲ ಮಾತಾಡ್ಬೇಡಿ. ಅಕ್ಕ ಓಡ್ ಹೋದ್ಲು ಅಂದ್ರೆ ಅವಳನ್ನ ಹುಡುಕಿ ಕರ್ಕೊಂಡ್ ಬರ್ಬೋದು ನೀವು. ಅದ್ಬಿಟ್ಟು ನಾನು ಮಹಾದೇವ್ನ ಮದ್ವೆ ಆಗ್ಬೇಕು ಅಂದ್ರೆ ಹೇಗಪ್ಪ? ಪ್ರೇಮ ದಾರಿ ಗೊತ್ತಿಲ್ಲದೆ ಕಳೆದೋಗಿದ್ರೆ ನೀನ್ ಹೇಳದಾಗೆ ಹುಡುಕ್ಬೋದಾಗಿತ್ತು ಮಗಳ. ಆದ್ರೆ ಅವಳು ಬೇಕು ಅಂತಾನೆ ಮಂಟಪದಿಂದ ಓಡೋಗಿದ್ದಾಳೆ. ಗೊತ್ತಿದ್ದು ಈ ಅಪ್ಪ ಅಮ್ಮನ ಅವಮಾನನೋ ಬೆಂಕಿಗೆ ದೂಡಿದಾಳಮ್ಮ. ಮಗಳ ಕಳೆದು ಹೋಗಿರೋರ್ನ ಹುಡುಕ್ಬೋದಮ್ಮ. ಓಡೋಗಿರೋರ್ನ ಹುಡುಕಿ ಏನು ಪ್ರಯೋಜನ ಇಲ್ಲಮ್ಮ. ಪ್ರೇಮ ನಮಗ್ ದ್ರೋಹ ಮಾಡ್ಬಿಟ್ಲು. ಈಗ ನಮಗ್ ಉಳಿದಿರೋ ಕೊನೆ ನಂಬಿಕೆ ಅಂದ್ರೆ ಅದು ನೀನೇ ಅಮ್ಮ. ಈಗ ನೀನು ನಮ್ಮನ್ನ ಕೈ ಬಿಟ್ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲಮ್ಮ. ಕಾವ್ಯ,
ನಿಮ್ಮಪ್ಪನ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು. ಅವ್ರು ಯಾವಾಗ್ಲೂ ನಿಮಗ್ ಒಳ್ಳೇದಾಗ್ಲಿ ಅಂತಾನೆ ಯೋಚನೆ ಮಾಡ್ತಾರೆ. ಯಾವ ತಂದೆ ತಾಯಿ ತಾನೆ ಅವ್ರ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ ಹೇಳು? ಅಂತದ್ರಲ್ಲಿ ನಿಮ್ಮಪ್ಪ ನಿಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಡೆ. ಅವ್ರು ಯಾಕೆ ನಿಮಗ್ ಕೇಳ್ ಬಯಸ್ತಾರೆ? ಖಂಡಿತ ಇಲ್ಲ ಅಮ್ಮ. ನೋಡು, ಅವ್ರು ಇದುವರೆಗೂ ತಗೊಂಡಿರೋ ಪ್ರತಿಯೊಂದು ನಿರ್ಧಾರದಿಂದ ನಿಮಗ್ ಒಳ್ಳೇದೇ ಆಗಿದೆ. ಇನ್ ಮುಂದೆನೂ ಒಳ್ಳೇದೇ ಆಗುತ್ತೆ ಕೂಡ. ದಯವಿಟ್ಟು ಅವನ ಮೇಲೆ ನಂಬಿಕೆ ಇಡೆ. ನೋಡು ಕಾವ್ಯ, ಹೆತ್ತೋರ್ ಮರ್ಯಾದೆ ಉಳಿಸ್ಬೇಕಾಗಿರೋದು ಮಕ್ಕಳ ಕರ್ತವ್ಯ. ಇದನ್ ಯಾವ್ದು ಯೋಚನೆ ಮಾಡ್ದೆ ಪ್ರೇಮ ನಮಗ್ ಮೋಸ ಮಾಡ್ಬಿಟ್ಲು. ಈಗ ನೀನು ನಮ್ ಕೈ ಬಿಟ್ಬಿಟ್ರೆ ನಮ್ ಜೀವಂತವಾಗಿತ್ತು ಅದಕ್ಕೆ ಅರ್ಥನೇ ಇಲ್ಲ ಕಣೆ. ಅಮ್ಮ ಪ್ಲೀಸ್, ನೀನಾದ್ರೂ ನನ್ನ ಅರ್ಥ ಮಾಡ್ಕೊ. ನನಗೆ ನಿನ್ ಮೇಲೆ ಅಪ್ಪನ ಮೇಲೆ ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾನ್ ನಿಮ್ಗೆ ಮೊದ್ಲೇನೆ ಹೇಳಿದ್ದೆ. ಅಕ್ಕ ಯಾಕೆ ಹೀಗ್ ಮಾಡಿದ್ಲು ಅಂತ ನನಗೂ ಸಿಟ್ಟಿದೆ. ನಿಮ್ಮಿಬ್ರನ್ನ ಈ ರೀತಿ ನೋಡೋದಕ್ಕೆ ನನಗೂ ಸಂಕಟ ಆಗ್ತಿದೆ ಅಮ್ಮ. ಹಾಗಂತ ನನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ಈ ಮದ್ವೆ ಆಗ್ಲಮ್ಮ? ಅದಕ್ಕೆ ನನ್ ಮನ್ಸು ಒಪ್ಪುತ್ತ? ದಯವಿಟ್ಟು ನನ್ನ ಬಲವಂತ ಮಾಡೋದಕ್ಕೆ ನೋಡ್ಬೇಡಿ. ನನಗೆ